ನಮಸ್ಕಾರ. CBSE NCERT ಮ್ಯಾಥಮೆಟಿಕ್ಸ್ 9th ಸ್ಟ್ಯಾಂಡರ್ಡ್ ಚಾಪ್ಟರ್ 1 ನಂಬರ್ ಸಿಸ್ಟಮರಿ ಇರ್ರ್ಯಾಷನಲ್ ನಂಬರ್ಸ್ ಅದರಲ್ಲಿ ಹೋದ ವಿಡಿಯೋಯಿಂದನೂ ಲೊಕೇಟಿಂಗ್ ರ್ಯಾಷನಲ್ ನಂಬರ್ಸ್ ಆನ್ ನಂಬರ್ ಲೈನಲ್ಲಿ ಇದ್ದೀವಿ. ಇದು ಮೂರನೇ ಎಕ್ಸಾಂಪಲ್ ನಾನು ತಗೋತಾ ಇರೋದು. ಎಕ್ಸಾಂಪಲ್ಲು ಲೊಕೇಟ್ ರೂಟ್ 10 ಆನ್ ನಂಬರ್ ಲೈನ್. ನಾನು ಪೈಥಾಗರಸ್ ಥಿಯರಮ್ ತಗೋತಾ ಇದ್ದೀನಿ. ಬೈ Pythagoras theorem, hypothesis equals perpendicular square plus base square. ಸೊ ನಮಗೇನು ಬೇಕಾಗಿರೋದು 10 ಅಲ್ವಾ? 10. ನಮಗೆ ಇವಾಗ 10ಅನ್ನು ಭಾಗ ಮಾಡ್ಕೊಳ್ಳೋಣ. ಈಕ್ವಲ್ ಭಾಗ ಬರಬೇಕು ಅಂತಂದರೆ 5 + 5 ಹಾಕೋಬೇಕು. ಆದರೆ 5 ಪ್ರಾಪರ್ ಸ್ಕ್ವೇರ್ ಅಲ್ಲ. ಸೊ 2 2s 3 3s 4 4s ಆ ಥರ ಇದ್ದರೆ ಮಾತ್ರ ಹಾಕ್ಕೋಬೇಕು. ಸೊ ಅವಾಗೇನು ಮಾಡೋಣ, ಈ 10ಅಲ್ಲಿ 1 ತೆಗೆದುಬಿಡಿ. 1 ಸ್ಕ್ವೇರ್ ಇಸ್ ಎ ಪ್ರಾಪರ್ ಸ್ಕ್ವೇರ್, ಓಕೆನಾ? ಪ್ಲಸ್ 10ಅಲ್ಲಿ 1 ಹೋದರೆ 9. ಸೊ 3 ಸ್ಕ್ವೇರ್ ಬಂತಾ? ಇವಾಗ 10 ಸ್ಕ್ವೇರ್ ಈಕ್ವಲ್ಸ್ 1 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್. 10 ಸ್ಕ್ವೇರ್ ಇನ್ನೂ ಒಂದು ಸತಿ ಬರೀತೀನಿ ನೋಡಿ. 1 + 9. 10 ಈಕ್ವಲ್ಸ್ 1 + 9. ಇವಾಗ ಎರಡೂ ಕಡೆ ಸ್ಕ್ವೇರ್ಗಳು ಬರೆದ್ರೆ ಇದೇನಾಗುತ್ತೆ? 3 ಸ್ಕ್ವೇರ್ ಆಗುತ್ತೆ. ಈಗ 10 ಸ್ಕ್ವೇರ್ ಈಕ್ವಲ್ಸ್ 1 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್. ನಂಗೆ ಇವಾಗ ರೂಟ್ ಆಫ್ 10 ಬೇಕು. ಸೊ ರೂಟ್ ಆಫ್ 10 ಬೇಕಾದಾಗ ರೂಟ್ ಆಫ್ 10ಗೆ 1 ಸ್ಕ್ವೇರ್ ರೂಟ್ ಪ್ಲಸ್ 3 ಸ್ಕ್ವೇರ್ ರೂಟ್ ಹಾಕೋತೀನಿ. ಈ ಸ್ಕ್ವೇರ್ ರೂಟು ಸ್ಕ್ವೇರ್ ಹೋಗುತ್ತೆ, ಸ್ಕ್ವೇರ್ ರೂಟು ಸ್ಕ್ವೇರ್ ಹೋಗುತ್ತೆ. ರೂಟ್ ಆಫ್ 10 ಈಕ್ವಲ್ಸ್ ಪರ್ಪೆಂಡಿಕ್ಯುಲರ್ 1 ಯೂನಿಟ್ಟು, ಬೇಸು 3 ಯೂನಿಟ್ಸ್. ಅರ್ಥ ಮಾಡ್ಕೊಂಡಿದ್ದೀರಾ? ಈಕ್ವಲಾಗಿ ಮಾಡಬಾರ್ದು. ಈಕ್ವಲಾಗಿ ಬಂದರೂ ಚಿಂತಿಲ್ಲ, ಆದರೆ ನಮಗೆ ಪರ್ಫೆಕ್ಟ್ ಸ್ಕ್ವೇರ್ಸ್ ಬೇಕು. ಪರ್ಫೆಕ್ಟ್ ಸ್ಕ್ವೇರ್ಸ್ 2 2s 3 3s 4 4s 5 5s ಆ ಥರ ಇರಬೇಕು. ಆ ಥರ ಬರಬೇಕಾದ್ರೆ ಯಾವುದೇ ನಂಬರ್ ಕೊಟ್ಟಿರಲಿ ಅದರಲ್ಲಿ 1 ತೆಗೆದು ನೋಡಿ ಮಿಕ್ಕಿದ್ದು ಯಾವ್ದಾರ ಸ್ಕ್ವೇರ್ ಬರುತ್ತಾ ಅಂತ. ಇವಾಗ ನಾನು 10ಅಲ್ಲಿ 1 ತೆಗೆದೆ, 9 ಮಾತ್ರ ಉಳ್ಕೋತು. 9 3 ಸ್ಕ್ವೇರು. ಸೊ ಅದು ಸೆಟ್ ಆಯ್ತಲ್ವಾ? ಇವಾಗ ನಾನು ಪರ್ಪೆಂಡಿಕ್ಯುಲರು 1 ತೊಗೋತೀನಿ, ಬೇಸ್ ಬಂದು 3 ತೊಗೋತೀನಿ. ಆವಾಗ ನಂಗೆ ರೂಟ್ 10 ಬರುತ್ತೆ. ಸೊ ಫಸ್ಟು ಸ್ಕೇಲ್ ತೊಗೊಳ್ಳೋಣ. ಸ್ಕೇಲು ಪೆನ್ಸಿಲಲ್ಲಿ ಹಾಕೋಣ. ಈ ಸತಿನೂ ನಾನು ಇಂಚಸ್ಸೇ ತೊಗೊಳ್ಳ, ನೋಡೋಕ್ಕೂ ಈಸಿಯಾಗಿ ಚೆನ್ನಾಗಿ ಕಾಣುತ್ತಾ. ಇಂಚಸ್ ತೊಗೋತೀನಿ. flowing line, zero 1 2 3 4 5 6 7 8 9 ಎಷ್ಟು ಬೇಕಾದ್ರೂ ತೊಗೋಬೋದು. ಒಂದು ಅಂದಾಜು ಮೇಲೆ ತೊಗೊಂಡೆ. ರೂಟ್ ಆಫ್ 10 ಅಂದರೆ 10ರಲ್ಲಿ ಅರ್ಧ ಅಂತ ಇಟ್ಕೊಳ್ಳಿ. 5ರೊಳಗೆ ಬರುತ್ತೆ ಯಾವಾಗಲೂ ಆನ್ಸರು ಅಂತ ಇಟ್ಕೊಳ್ಳಿ, ಒಂದು ಅಂದಾಜು, ಓಕೆನಾ? ಈಗ ನಮ್ಮ ಬೇಸ್ ಏನಂತ ಬಂದಿತ್ತು? ಬೇಸ್ ಬಂದು 3 ಯೂನಿಟ್ಸ್ ತೊಗೊಳ್ಳಿ ಅಂತ ಹೇಳಿದ್ದಾರೆ. ಸೊ 3 ಯೂನಿಟ್ಸ್ ಹತ್ರ ಪ್ರೊಟ್ರಾಕ್ಟರ್ನ ಇಟ್ಕೊಂಡು ಕೀಪ್ ದ ಪ್ರೊಟ್ರಾಕ್ಟರ್ ಅಟ್ 3, ಮಾರ್ಕ್ 90 ಡಿಗ್ರೀಸ್, 90 ಡಿಗ್ರಿಗಳನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಮಾರ್ಕ್ ಮಾಡಿಕೊಂಡು ಒಂದು ಸ್ಕೇಲ್ ತೊಗೊಂಡು ಜಾಯಿನ್ ಮಾಡ್ಕೊಳ್ಳೋಣ. ಆಯಿತಾ? ನನಗಿವಾಗ ಇಲ್ಲಿ 90 ಡಿಗ್ರೀಸ್ ಬಂತು. ಕರೆಕ್ಟಾ? ಪರ್ಪೆಂಡಿಕ್ಯುಲರಲ್ಲಿ. ಓಕೆ, ನಮ್ಮ ಪ್ರಕಾರ ಏನು ಬಂದಿತ್ತು? ಪರ್ಪೆಂಡಿಕ್ಯುಲರು 1
ಪರ್ಪೆಂಡಿಕ್ಯುಲರು ಬರೀ 1, ಬೇಸ್ ಮಾತ್ರ 3 ಇರಬೇಕು. ಸೊ 0 ಇಂದ 1 ತನಕ ಮೆಷರ್ಮೆಂಟ್ ತೊಗೊಳ್ಳಿ. ಅದನ್ನು ಅದೇ ಪರ್ಪೆಂಡಿಕ್ಯುಲರ್ ಲೈನ್ ಇತ್ತಲ್ಲ ಅಲ್ಲಿ ಕಟ್ ಮಾಡ್ಕೊಳ್ಳಿ. ಒಂದೇ ಯೂನಿಟ್ ಬೇಕಾಗಿರೋದು, ಯಾಕಂದರೆ ಪರ್ಪೆಂಡಿಕ್ಯುಲರ್ ಈಸ್ 1. ಈಗ ನಾನು ನಂಬರ್ ಹಾಕ್ಕೋತೀನಿ. 0, ಇಲ್ಲೊಂದೇನೋ ಒಂದು ಆಲ್ಫಾಬೆಟ್ ಕೊಡ್ತೀನಿ, A, ಇಲ್ಲಿ ಕಟ್ಟಾಗಿರೋ ಕಡೆ B. ಸರಿನಾ? ಅರ್ಥ ಆಗತ್ತೆ ಅಂತ. ಈಗ B ಮತ್ತು 0 ಅಥವಾ ಓನ ಸೇರಿಸ್ತೀನಿ. ಸೇರಿಸಿದಾಗ ನಮಗೆ ಬರೋ ಆನ್ಸರೇ √10. ಆದರೆ ನಂಬರ್ ಲೈನ್ ಮೇಲಿಲ್ಲ, ಅದು ಏನೋ ಆಕಾಶ ನೋಡ್ಕೊಂಡು ಅದೆಲ್ಲ ಆ ಕಡೆಗೆ ಹೋಗ್ತಾ ಇದೆ. ನನಗೆ ಬೇಕಾಗಿರೋದು ನಂಬರ್ ಲೈನಲ್ಲೇ ಬೇಕು. ಸೊ ಏನು ಮಾಡ್ತೀನಿ, 0 ಹತ್ರ ಪಾಯಿಂಟರ್ ಇಟ್ಕೊಂಡು ಕಾಂಪಾಸ್ನ B ತನಕ ಎಳಿತೀನಿ. ಬಂತಾ? ಪಾಯಿಂಟರಿಂದ B ತನಕ ಬಂತಾ? ಸರಿ ನೋಡ್ಕೊಂಡ್ಬಿಡಿ, ಹೆಚ್ಚು ಕಮ್ಮಿ ಮಾಡ್ಕೋಬೇಡಿ. ಅಲ್ಲಿಂದ ಆರ್ಕ್ ಹಾಕೋತೀನಿ ನಂಬರ್ ಲೈನಿಗೆ. ಬಂತಾ? 3ಕ್ಕಿಂತ ಜಾಸ್ತಿ, 4ಕ್ಕಿಂತ ಕಡಿಮೆ. ಈ ಜಾಗ ಏನಿದೆ ಇದು √10. ನಂಬರ್ ಲೈನ್ ಎಲ್ಲಿ ಕಟ್ಟಾಯಿತೋ ಆ ಜಾಗ √10. ಅರ್ಥ ಆಯ್ತಾ ಎಲ್ಲರಿಗೂ? ಇವಾಗ ರೀಕ್ಯಾಪ್ಗೆ ಹೋಗೋಣ. ಇನ್ನೊಂದು ಸತಿ ಹೇಳ್ತೀನಿ ನೋಡಿ, ಸ್ಟೆಪ್ಸ್ ಬೈ ಸ್ಟೆಪ್ಸು. ಬೈ ಪೈಥಾಗರಸ್ ಥಿಯರಮ್ ಫೈಂಡ್ ದಿ ಲೆಂತ್ ಆಫ್ ಬೇಸ್ ಆ್ಯಂಡ್ ಪರ್ಪೆಂಡಿಕ್ಯುಲರ್. ಪೈಥಾಗರಸ್ ಥಿಯರಮ್ ಪ್ರಕಾರ ನನಗೆ ಬೇಕಾಗಿರೋದು √10. ಸೊ 10ಗೆ ನಾನು 10 ಹಾಕ್ಕೊಂಡೆ. 10ಅನ್ನು ಭಾಗ ಮಾಡ್ಕೋಬೇಕು. ಹೇಗೆ ಭಾಗ ಮಾಡ್ಕೋಬೇಕು? ಈಕ್ವಲ್ ಸ್ಕ್ವೇರ್ ಬರಬೇಕು. ಸ್ಕ್ವೇರ್ ಬರೋ ಅಂಥ ನಂಬರ್ಗಳು ಮಾತ್ರ ಭಾಗ ಮಾಡ್ಕೋಬೇಕು. ಯಾವಾಗಲೇ ಆಗಲಿ ಕೊಟ್ಟಿರೋ ನಂಬರಲ್ಲಿ 1 ತೆಗೆದ್ರೆ ಮಿಕ್ಕಿದ್ದು ಬರುತ್ತಾ, ಸ್ಕ್ವೇರ್ ಆಗುತ್ತಾ ನೋಡ್ಕೊಳ್ಳಿ. ಇಲ್ಲ 1ಅಲ್ಲಾಗಲಿಲ್ಲ ಅಂದರೆ 2 ತೆಕ್ಕೊಳ್ಳಿ, 2 ಆಗಲಿಲ್ಲ ಅಂತಂದರೆ 4 ತೆಕ್ಕೊಳ್ಳಿ, ಅದನ್ನು 2 ಸ್ಕ್ವೇರ್ ಬರುತ್ತೆ. ಆ ಥರ ಓಕೆನಾ? ಸೊ 10ನಲ್ಲಿ 1 ತೆಗೆದಾಗ 9 ಉಳೀತು. 10ನಲ್ಲಿ 1 ತೆಗೆದಾಗ 9 ಉಳಿಯುತ್ತೆ. 9 ಈಸ್ 3 ಸ್ಕ್ವೇರ್. ಅದು ಪರ್ಫೆಕ್ಟ್ ಸ್ಕ್ವೇರ್. ಅದು 3 ಸ್ಕ್ವೇರ್. 1 ಸ್ಕ್ವೇರ್ ಈಸ್ 1. ಸೊ ಅದು ಪರ್ಫೆಕ್ಟ್ ಸ್ಕ್ವೇರ್. ಸೊ ನಾನು √10ಅನ್ನು 1 + 3 ಅಂತ ಹಾಕ್ಕೊಂಡೆ. ಇದು ಫಸ್ಟ್ ಕಂಡಿಡ್ಕೊಂಡ್ಬಿಟ್ರೆ ನಿಮ್ಗೆ ಇದು ಮಾಡೋದು ಯಾವ ಥರದ್ದು ಬೇಕಾದ್ರೂ ನಂಬರ್ ಲೈನ್ ಮಾಡ್ಕೊಂಡು ಹೋಗ್ಬೋದು, ಯಾವುದೇ ರೂಟು. ಫಸ್ಟ್ ಯಾವಾಗಲೂ ಇದು ಪೈಥಾಗರಸ್ ಥಿಯರಮ್ನ ಅರ್ಥ ಮಾಡ್ಕೊಳ್ಳಿ, ಯಾವ ಥರ ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕು, ಭಾಗ ಮಾಡಬೇಕು ಕೊಟ್ಟಿರೋ ನಂಬರ್ನ ಅಂತ. ಓಕೆನಾ? ಸೊ ಬೈ ಪೈಥಾಗರಸ್ ಥಿಯರಮ್ ಫೈಂಡ್ ದ ಲೆಂತ್ ಆಫ್ ಬೇಸ್ ಆ್ಯಂಡ್ ಪರ್ಪೆಂಡಿಕ್ಯುಲರ್. ಇಲ್ಲಿ ಬೇಸು 3, ಪರ್ಪೆಂಡಿಕ್ಯುಲರ್ 1 ಅಂತ ಬಂತು. ಅಟ್ ಪಾಯಿಂಟ್ ಎಲ್ಲಿ ತೊಗೊಂಡಿದ್ದೀನಿ, 3 ಅಂತ ತೊಗೊಂಡಿದ್ದೀನಿ. 3ಅಲ್ಲಿ ಒಂದು 90 ಡಿಗ್ರೀಸ್ದು ಪರ್ಪೆಂಡಿಕ್ಯುಲರ್ ಪ್ರೊಟ್ರಾಕ್ಟರ್ ಯೂಸ್ ಮಾಡಿಕೊಂಡು ಹಾಕ್ಕೊಂಡೆ. ಆಯಿತಾ? ಆಮೇಲೆ ಕಾಂಪಾಸ್, ಆಮೇಲೆ ಪೆನ್ಸಿಲು ಕಾಂಪಾಸ್ ಯೂಸ್ ಮಾಡಿಕೊಂಡು ಬರೀ ನಮಗೆ ಪರ್ಪೆಂಡಿಕ್ಯುಲರ್ ಒಂದೇ ಒಂದು ಯೂನಿಟ್ ಬೇಕಾಯಿತು. ಇಲ್ಲಿ 3 ಯೂನಿಟು, ಇಲ್ಲಿ 1 ಯೂನಿಟು, 3 and 1 ಅಲ್ವಾ? 3 ಬೇಸ್ಗೆ ಹಾಕ್ಬಿಟ್ಟಿದ್ದೀವಿ, ಪರ್ಪೆಂಡಿಕ್ಯುಲರ್ 1 ಬೇಕಾಯಿತು. ಸೊ 1 ಜಾಗದಲ್ಲಿ ಒಂದು ಕಟ್ ಮಾಡಿಕೊಂಡೆ, ಒಂದು ಮಾರ್ಕ್ ಮಾಡಿಕೊಂಡೆ. ಆ ಮಾರ್ಕನ್ನು B ಅಂತ ಹಾಕ್ಕೊಂಡ್ಬಿಟ್ಟು B ಮತ್ತು ಓನ ಜಾಯಿನ್ ಮಾಡಿಕೊಂಡೆ. BO ಗಿವ್ಸ್ ಮೀ √10. ಬಟ್ ಅದು ಆಕಾಶದಲ್ಲಿದೆ, ನಂಬರ್ ಲೈನ್ ಮೇಲೆ ಇಲ್ಲ. ಸೊ ಅವಾಗೇನು ಮಾಡ್ತೀನಿ, ಪ್ರೊಟ್ರಾಕ್ಟರ್ನ ಯೂಸ್ ಮಾಡ್ಕೊಳ್ದೇ ಕಾಂಪಾಸು ಪೆನ್ಸಿಲ್ ಯೂಸ್ ಮಾಡಿಕೊಂಡು ಪಾಯಿಂಟರ್ನ O ಹತ್ರ ಇಟ್ಕೊಂಡು OB ಈ ಲೆಂತಲ್ಲಿ ಇಟ್ಕೊಂಡು ಒಂದು ಆರ್ಕನ್ನು ಕಟ್ ಮಾಡ್ಕೋತೀನಿ ನಂಬರ್ ಲೈನಿಗೆ. ಸರ್ಕಲ್ ಹಾಕ್ಬೇಕಾದ್ರೆ ಯೂಸ್ ಮಾಡ್ಕೋತೀವಲ್ಲ, ಅದಕ್ಕೆ ಆರ್ಕ್ ಅಂತೀವಿ. ಅದು ಯೂಸ್ ಮಾಡ್ಕೊಂಡಾಗ ನಂಬರ್ ಲೈನ್ ಎಲ್ಲಿ ಕಟ್ ಆಗುತ್ತೋ ಆ ಜಾಗ √10. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ನಿಮಗೆ ಅರ್ಥ ಆಗ್ತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.